ಸ್ಟಾರ್ಟಿಂಗ್ ಸ್ವಲ್ಪ ಪೇನ್ ಇತ್ತು ನಮಗೆ. ಬಟ್ ಪೇನ್ ಅಂದರೆ ಅದು ಅದೇ ಅಂತ ಗೊತ್ತಾಗಿಲ್ಲ ನಮಗೆ. ಬಟ್ ಆಲ್ಮೋಸ್ಟ್ ಡ್ರೈವಿಂಗ್ ಮಾಡೋದ್ರಿಂದ ಈಟ್ ಮಾಡಿ. ಬಟ್ ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಯ್ತು ಸರ್ ಇದು ಸ್ಟೋನ್ ಇದೆ ಅಂತ ಗೊತ್ತಾಯಿತು. ಸರ್ ನಮ್ಮ ಹೆಸರು ಗಿರೀಶ್ ಅಂತ, ನಾವು ಆಟೋ ಡ್ರೈವರು. ನಾವು ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ನಮಗೆ ಪೇನ್ ಬಿದ್ದಿತ್ತು. ಬಟ್ ಪೇನ್ ಯಾವುದು ಅಂತ ನಮಗೆ ಗೊತ್ತಿರಲಿಲ್ಲ ಅದು. ಬಟ್ ಹಿಂಗೆ ಜನರ ಒಂದು ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅದರಲ್ಲಿ ಸ್ಟೋನ್ ಇದೆ ಅಂತ ಗೊತ್ತಾಯ್ತು ನಮಗೆ. ಫಸ್ಟ್ ಸ್ಟೋನ್ ಅದು 11 mm ಅಂತ ಗೊತ್ತಾಯಿತು. ಬಟ್ ಅದು ಟ್ರೀಟ್ಮೆಂಟ್ ಎಲ್ಲಿ ಅಂತ ಹುಡುಕಕ್ಕೆ ನಮಗೆ ಅದಾಗಿರಲಿಲ್ಲ. ಬಟ್ ಅದೇ ನಾವು ಫ್ರೆಂಡ್ಸ್ ಇನ್ಫಾರ್ಮ್ ಆದಮೇಲೆ ಇಲ್ಲಿ NU ಹಾಸ್ಪಿಟಲ್ ಅಂತ ಗೊತ್ತಾಯಿತು. ಬಟ್ ಅಲ್ಲಿ ಬಂದೋ ಹಾಸ್ಪಿಟ್ಲಿಗೆ ನಾವು. ಬಟ್ ಇಲ್ಲಿ ಬಂದಮೇಲೆ ವಿನೋದ್ ಸರ್ ಅಂತ ಮೀಟ್ ಮಾಡಿದೋ ಡಾಕ್ಟ್ರನ್ನ. ಬಟ್ ಅವ್ರು ತುಂಬ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದ್ರು. ಬಟ್ ಅವಾಗ ಸ್ಕ್ಯಾನಿಂಗ್ ಮಾಡಿದ್ರೆ ಅದರಲ್ಲಿ 20+10 mm ಇದೆ ಅಂತ ಗೊತ್ತಾಯ್ತು ನಮಗೆ CT ಸ್ಕ್ಯಾನಿಂಗಲ್ಲಿ. ಬಟ್ ಅದು ಆಪ್ರೇಷನ್ ಮಾಡಲೇಬೇಕಪ್ಪ, ಅದು ಟ್ಯಾಬ್ಲೆಟಲ್ಲಿ ಆಗಲ್ಲ ಅಂತ ಹೇಳಿದ್ರು. ಬಟ್ ಅದರಿಂದ ನಮಗೆ ತುಂಬ ಟೈಮ್ ಕೊಟ್ಟು ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಕೊಟ್ರು. ತೊಂದರೆ ಏನಿಲ್ಲ, ಬಟ್ ಚೆನ್ನಾಗೇ ಆಯಿತು. ಬಟ್ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಬಟ್ ಹಾಸ್ಪಿಟ್ಲು ಗುಡ್ಡು, ನಮಗೆ ಏನು ಇದಲ್ಲಾಗಿಲ್ಲ. ಇಲ್ಲಿನ ಪ್ರಕಾರ ಅಂದರೆ ಬಟ್ ಸ್ಟಾಫ್ಸ್ ಆಗ್ಬೋದು, ನರ್ಸ್ಗಳಾಗ್ಬೋದು. ಬಟ್ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಏನೇ ಆಗ್ಬೋದು, ಕ್ಲೀನಿಂಗ್ ಆಗಲಿ ಅದಾಗಲಿ ಎಲ್ಲ ಗುಡ್ಡಾಗೆ ಮಾಡಿಕೊಟ್ರು. ಯಾರು ಅಷ್ಟೊಂಥರ ಇದಾಗಿ ಮಾಡಲಿಲ್ಲ, ರಫ ಮಾಡಲಿಲ್ಲ. ಬಟ್ ಚೆನ್ನಾಗೇ ಟ್ರೀಟ್ ಮಾಡೋದು. ಒಂದು ಫ್ಯಾಮಿಲಿ ಥರ ನಮಗೆ ಇನ್ವಾಲ್ವ್ ಆಗ್ಬಿಟ್ಟು ನಾವು ಇಲ್ಲಿ. ಬಟ್ ಯಾರೇ ಬಂದು ಕ್ಲೋಸಾಗೆ ಮಾತಾಡ್ರು. ಮತ್ತು ಗಾಬರಿ ಮಾಡೋದು, ಟೆನ್ಷನ್ ಕೊಡೋದು ಅದು ಇದು ಅಂತ ಯಾರು ಮಾಡಲಿಲ್ಲ. ನಮಗೆ ಚೆನ್ನಾಗೇ ಮಾಡಿಕೊಟ್ರು ಸರ್, ಮೋಸ ಇಲ್ಲ. ಬಟ್ ಎಲ್ಲ ಫ್ಯಾಮಿಲಿ ಥರನೇ ಆಲ್ಮೋಸ್ಟ್. ಹಾಸ್ಪಿಟಲ್ನ ಟೀಕೆ ಮಾಡಲಿಲ್ಲ ಇಲ್ಲಿ. ಬಟ್ ಇದು ಮನೆ ಒಂದು ಕುಟುಂಬ ಥರ ಆಗೋಯ್ತು ನಮ್ಮ ಜಾಗದಲ್ಲಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಪೇನ್ ಇತ್ತು ನಮಗೆ. ಬಟ್ ಪೇನು ಅಂದರೆ ಅದು ಅದೇ ಅಂತ ಗೊತ್ತಾಗಿಲ್ಲ ನಮಗೆ. ಬಟ್ ಆಲ್ಮೋಸ್ಟ್ ಡ್ರೈವಿಂಗ್ ಮಾಡೋದ್ರಿಂದ ಈಟ್ ಮಾಡಿ ಆ ಥರ ಮೂವ್ ಮಾಡ್ದೋ. ಬಟ್ ಸ್ವಲ್ಪ ಆಮೇಲೆ ಅದೇ ಜಾಸ್ತಿ ಆಯ್ತಾಯ್ತು ಪೇಯ್ನು. ಬಟ್ ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಯ್ತು ಸರ್ ಇದು ಸ್ಟೋನ್ ಇದೆ ಅಂತ ಗೊತ್ತಾಯಿತು. ನಾನು ಲೋಕಲ್ ಸ್ಕ್ಯಾನಿಂಗ್ ಮಾಡಿದಾಗ 11.4 ಇದೆ ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿ ಬಂದಮೇಲೆ 20+10 ಇದೆ ಅಂತ ಗೊತ್ತಾಯ್ತು ಸರ್. ಬಟ್ ಅದರಿಂದ ಸ್ವಲ್ಪ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ನಮಗೆ ತುಂಬ ಅನುಕೂಲ ಮಾಡಿಕೊಟ್ರು ಡಾಕ್ಟರ್, ಮೋಸ ಇಲ್ಲ. 15 days ನಮಗೆ ಸ್ಟಂತ್ ಹಾಕಿದ್ರು. ಅದು ಇವತ್ತು ರಿಮೂವ್ ಮಾಡ್ಸೋಕೆ ಬಂದೆ. ಅದು ತುಂಬ ನೀಟಾಗಿ ಮಾಡಿಕೊಟ್ರು ಸರ್. ನಮಗೆ ಒಂದು ಇದು ಮಾಡಲಿಲ್ಲ. ಪ್ರೈಸ್ ನಮಗೆ ಅದರಲ್ಲೂ ಕೂಡ ರೀಸನಬಲ್ ಮಾಡಿಕೊಟ್ರು, ಮೋಸ ಇಲ್ಲ. ನಾವು ತುಂಬ ಏನೋ ಗಾಬರಿ ಆಗಿದ್ದು, ಎಷ್ಟಾಗ್ಬೋದು ಏನಾಗ್ಬೋದು, ಹಾಸ್ಪಿಟ್ಲ್ ನೋಡಿ ದೊಡ್ಡ ಹಾಸ್ಪಿಟ್ಲು, ಅಮೌಂಟ್ ಜಾಸ್ತಿ ಆಗ್ಬೋದು ಅಂತ ಯೋಚನೆ ಮಾಡುವ. ಬಟ್ ತುಂಬ ರೀಸನಬಲ್ ಮಾಡಿಕೊಟ್ರು. ನಮಗೆ ಖುಷಿ ಆಯ್ತು ಸರ್. ನಮಗೆ ಈ ಥರ ಆಗಿದೆ ನಮಗೆ ಫೀಲೇ ಆಗಿಲ್ಲ ಸರ್. ಆಲ್ಮೋಸ್ಟ್ ಏನು ಜ್ವರ ಬಂದು ಇಂಗ್ಲೀಷ್ ಅಂತ ಕ್ಯೂರ್ ಆದಂಗೆ ಆಗಿಲ್ಲ ಸರ್. ಮೋಸ ಇಲ್ಲ.